ಹೋರಾಟ ಮಾಡೋದು ಉದ್ದೇಶ ಏನಂದ್ರೆ 387 ಪಾರ್ ಎಸ್ ಈ ಭೂಮಿ ನಮ್ಮದ. ಈ ಭೂಮಿ ನಮ್ಮದ ಅಂದ್ರೆ ಹೆಂಗಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದು. ಪುನಃ ಸರ್ಕಾರ ಇದ್ದಾಗ 4.5 ಎಕರೆ ಭೂಮಿ ಕೊಟ್ಟಿದ್ರು. ಆ ಭೂಮಿ ನಾವು ಹಂಗ ಮಾಡ್ಕೋತ ಹಂಗ ನಮ್ಮ ಅಜ್ಜಾರು PSI ಇದ್ರು. ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನ ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು, ಅದ್ರೊಳಗೆ ನಾವು ದುಡ್ಡು ತಿನ್ಬೇಕು ಅನ್ನೋದು ನಾವು ಇತ್ತು. ಆದ್ರೆ ಈ ಆನಂದ್ ಗೊಟ್ಟಡಿಕೆ ಅದಲ್ಲ, ನಮಗೆ ಗೊತ್ತಿಲ್ದನೆ ನಮ್ಮ ಐ ಹೆಸರು ತೆಗದ ಬೇರೆದವ್ರ ಹೆಸರಲ್ಲೇ ಅದನ್ನ ಮಾಡಿ ಮತ್ತೆ ಅವರಿಂದ ಖರೀದಿ ಕೊಟ್ಟಾನ. ಆಮೇಲೆ ನಮ್ಮ ಅಜ್ಜಾರ್ದ ರಿಟೈರ್ಮೆಂಟ್ ಆಯ್ತು. ರಿಟೈರ್ಮೆಂಟ್ ಆದ ಕೂಡಲೇ ನಾವು ಈ ಕಾಗದ ಪತ್ರಗಳನ್ನ ತೆಗಿಯಾಕ ಶುರು ಮಾಡಿದ್ವು. ತೆಗಿಯಾಕ ಶುರು ಮಾಡಿದಾಗ ನಮಗೆ ಬೆಳಕಿಗೆ ಬಂದದ್ದ ಈ ಆನಂದ್ ಗೊಟ್ಟಡಿಕೆ ಹೆಸರು. ಇದು ಹೆಸರು ಯಾಕೆ ನಾವು ಬಂದು ಅಂದ್ರೆ ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಗೊಟ್ಟಡಿಕೆ ಕಡೆ ನಮ್ಮ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ. ಹಂಗ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತಾನೆ ನಾನು ಜನರಿಗೆ, ಈತನ ಕೈಯಾಗಿ ಯಾವ ಪೇಪರ್ಸ್ಗಳನ್ನು ಕೊಡಬೇಡ್ರಿ ನೀವು. ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ, ಒಬ್ಬ PSI ಕೊಟ್ಟು ಬಂದ, ಹಿಂಗ ವಂಚನೆ ಮಾಡಿದಾನಂದ್ರೆ ಇವ ಇನ್ನು ಜನಸಾಮಾನ್ಯರ ಗತಿ ಏನು? ಮತ್ತ ನಮ್ಮ ಕೊನ್ನೂರು ಗ್ರಾಮದಾಗ ಆಕಾರ ಅಂತೇಳಿ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದುಪಡಿಸಬೇಕು. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಸೇರಿದಂತ 387 ಬಾರಿ ಏದಿಂದ ಜಡ್ವರೆಗೂ ಇದೇಗೊಬ್ಬ ಬಂದಿದ್ದ ಪ್ರತಿಭಟನೆಗೆ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ವ್ಯಕ್ತಿ ಏನ್ ಹೇಳಿದಂದ್ರ ಅಣ್ಣ ನಮ್ದು ಹಿಂಗಾಗೈತೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಪ್ಪ. ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೋತು. ಮತ್ತ PTCL ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದಾನೋ, SC ST ಸಮುದಾಯಕ್ಕೆ ಬಹಳ ಅನ್ಯಾಯ ಆಗೈತಿ. ಈ ಆನಂದ್ ಗೊಟ್ಟಡಿಕೆನ ಮತ್ತು ಆತನ ಸಹಚರನ ತಕ್ಷಣ ಅರೆಸ್ಟ್ ಮಾಡುವಂತ ಕೆಲಸ ಆಗಬೇಕು. ಇಂಥ ಪ್ರಕರಣಗಳ ತನಿಖೆ ಆಗಬಾರದಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಈಶ್ವರ್ ಮಾರುತಿ ಗುಡಜ್ರಿ. ನೀಚ, ದುರಾಳ, ದುರಹಂಕಾರಿ ಆನಂದ್ ಗೊಟ್ಟಡಿಕೆ ಇವರ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಆನಂದ್ ಗೊಟ್ಟಡಿಕೆ ಮತ್ತು ಸಹಚರರು 1938ರಲ್ಲಿ ಸರ್ಕಾರದಿಂದ ದಲಿತರಿಗೆ ಮಂಜೂರಾದಂಥ ಈ ಜಮೀನುಗಳನ್ನು ಅವನ್ನು ಈ ಕೆಲವು PTCL ಆ್ಯಕ್ಟ್ಗಳನ್ನು ಉಲ್ಲಂಘನೆ ಮಾಡಿ ಮತ್ತು ದಲಿತರನ್ನು ಹೆದರಿಸಿ ಬೆದರಿಸಿ ಖರೀದಿ ಮಾಡಿಕೊಂಡು ಈ PTCL ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ ತರುವಾಯ ಮತ್ತು ಆನಂದ್ ಗೊಟ್ಟಡಿಕೆ ಮೇಲೆ ಸುಮಾರು 8 ಗಂಭೀರ ಆರೋಪಗಳಿವೆ. ಅವು ತನಿಖೆ ಹಂತದಲ್ಲಿದೆ. ಆಮೇಲೆ ಈಗ ನಮ್ಮ ಗುಡಜ್ ಕೆಂಪಣ್ಣವರ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ಕೂಡ ರದ್ದಾಗಿದೆ. ಜಾಮೀನು ರದ್ದಾದರೂ ಕೂಡ 1 ತಿಂಗಳಾದರೂ ಕೂಡ ಪೊಲೀಸರು ಇನ್ನೂವರೆಗೆ ಬಂಧಿಸಿಲ್ಲ. ಇವತ್ತು ಅವನ್ನ ಕೂಡಲೇ ಬಂಧಿಸಬೇಕು, ದಲಿತರಿಗೆ ನ್ಯಾಯ ಕೊಡಿಸಬೇಕಂತ ನಾವೆಲ್ಲ ಕಳ್ಕೊಳ್ಳಿ. ಸರ್, ಒಂದು ವೇಳೆ ತಾವು ಏನಾದ್ರು ತಮ್ಮ SC ST ಸಮಾಜದಿಂದ ಜಮೀನುಗಳ ಕಬ್ಜಾ ತಗೋಕೆ ಏನು ಪ್ರಯತ್ನ ಪಟ್ಟರೆ ಹೆಂಗೆ ಸರ್? ಅಲ್ಲ, ನಾವು ಈಗಾಗಲೇ ಏನು ದಲಿತರ ಜಮೀನು ತಗೊಂಡಿದ್ದಾರಲ್ಲ ಅವರಿಗೆಲ್ಲ ನಾವು ಮನವಿನೂ ಮಾಡ್ಕೊಂಡ್ವಿ, ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಈಗ ಅವ್ರು ಏನು ಮಾಡತ್ತಾರಂತಂದ್ರೆ ನಮ್ಮ ಎಲ್ಲ ದಲಿತರನ್ನ ಹೆದರ್ಸತ್ತಾರ, ಬೆದರ್ಸತ್ತಾರ. ಹೀಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಸರ್ಕಾರ ಇದರಲ್ಲಿ ಮುತುವರ್ಜಿ ವಹಿಸಿ ನಮ್ಮ ದಲಿತರಿಗೆ ಜಮೀನು ವಾಪಸ್ ಕೊಡುವಂತ ಆಗ್ಬೇಕಂತ ನಾನು ಕಳಕಳಿಯಿಂದ ವ್ಯವಸ್ಥೆ. ಅಶೋಕ್ ಲಗಮಾಪುರ ಮಾಡಿದ ನನಗೆ ಎಲ್ಲ ಎದುರಾಯಿತು. ನಂತರ 2019ರಲ್ಲಿ ಅವನಿಗೆ ಮೌಖಿಕವಾಗಿ ಮತ್ತೆ ಹೇಳಿದೆ, ನನ್ನಪ್ಪ ಹಿಂಗೆಲ್ಲ ನಮ್ಮದು ಹೆಸರು ಸ್ವಲ್ಪ ಇದನ್ನಾಗೈತಿ, ಇದನ್ನ ಮಾಡಂತೇಳಿ 15 ಇಟ್ಕೊಂಡು ಅವನು ಏನು ಮಾಡ್ಯಾನ, ಮಾರಾಟ ಮಾಡಿ ಇದನ್ನ ಮಾಡ್ಯಾನ. ಈ ಮಾರಾಟ ಮಾಡಿದ ನಂತರ ನಾ ಅವನಿಗೆ ಹೋಗಿ ಕೇಳಿದೆ, ಅವ ನಾ ಏನು ಬಾಂಡ್ ರೈಟರ್, ನಾ ಏನು ಮಾಡೋಣ ಅಂತ ಹೇಳಿ ಲುಚ್ಚ ಏನ ಮಾಡಿ ಈಗ ನೋಡಿ ನರಗುಂದ ಹೆಂಗೆ ಗೊತ್ತು ಇಲ್ಲಿ ಜಮೀನು ಅನ್ನೋದು. ಮತ್ತು ಅದನ್ನೆಲ್ಲ ಏನು ಮಾಡ್ಯಾನ, ಅವ್ರಿಗೆಲ್ಲ ಮಾರಾಟ ಮಾಡಿ ಹಿಂಗೆ ಮಾಡ್ಯಾನ. ಮತ್ತು ಅವನು ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ. ಹೆಂಗೆ ಆಸ್ತಿ ಮಾಡ್ಯಾನ? ಇಲ್ಲಿ ಬಾಂಡ್ ರೈಟರ್ ಅದಾರ, ಕೆಲವೊಂದೆಲ್ಲ ಬಾಂಡ್ ರೈಟರ್ ನೋಡ್ತೀರಿ ನೀವು, ಅವರೆಲ್ಲ ಹೆಂಗದಾರ. ಇವನ್ನೆಲ್ಲ ಎಲ್ಲೆಲ್ಲಿ ಆಸ್ತಿ ಜಿಲ್ಲಾ ಬಿಟ್ಟು ಸ್ಟೇಟದಲ್ಲಿ ಎಲ್ಲಿ ಬೇಕಾದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ. ಹಿಂಗೆಲ್ಲ ಮೋಸ ವಂಚನೆ ಮಾಡಿ ಮಂದಿಯ ಜನರ ಜಮೀನುಗಳನ್ನು ಬಳಸಿ ಮತ್ತು ಕೊಟ್ಟು ದಾಖಲೆಯನ್ನು ಸೃಷ್ಟಿಸಿ ಹಿಂಗೆಲ್ಲರಿಗೆ ಮೋಸ ಮಾಡಿದಾನ. ಮೋಸ ಮಾಡಿದ ನಂತರ ನಾನು ಒಂದು ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅವನ ಮೇಲೆ, ಅವನ ಸಹಚರರ ಮೇಲೆ. ನಂತರ ಅವನು ND ಶಿಫ್ಟ್ ಬೇಲ್ ಸಹಿತ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದರೂ ಪೊಲೀಸರು ಇಲ್ಲಿಯವರೆಗೆ ಇನ್ನೂ ಬಂಧಿಸಿಲ್ಲ. ಅದು DCRE ಬೆಳಗಾವಿಯವರವರಿಗೆ ವರ್ಗಾವಣೆ ಆಗಿರುತ್ತದೆ. ಅದಕ್ಕೆ ಅವನು ಬಂಧಿಸಬೇಕು ಮತ್ತು ಅವನು ಕೂಡ ಶಾಮೀಲಾದಂಥ ಇನ್ನೂ ಯಾರ್ಯಾರು ಅದಾರ ಏನದಾರ ಎಲ್ಲ ತನಿಖೆ ಆಗಬೇಕು, ಇದು ಮಾಡಬೇಕು. ಮತ್ತು ಅವನನ್ನು ಹೊಟ್ಟೆ ಲುಚ್ಚ ಅವೇನದಲ್ಲ ಭಾಳ ಇದನ್ನ ಎಲ್ಲ ನಮ್ಮ ಬಡವರ. ಆದರೂ ಕೊಣ್ಣೂರಲ್ಲಿ ಇನ್ನೂ ಕೆಲವೊಂದೆಲ್ಲ ತನಿಖೆ ಆಗಬೇಕು. 387 ಸರ್ವೆ ನಂಬರ್ A ದಿಂದ Z ವರೆಗೆ
ಆದಂತ ಇನ್ನೂ ಏನೇನು ಮಾಡಿಲ್ಲ ಅನ್ನೋದು ಅದನ್ನೆಲ್ಲ ಸರಿಯಾಗಿ ಇದು ಮಾಡಿ ತನಿಖೆಯಲ್ಲಿ ಮಾಡುತ್ತದೆ ಅದಕ್ಕಾಗಿ ಅವನ ಈ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಅವನನ್ನು ಜೈಲಿಗೆ ಕಳಿಸಿದರೆ ಅವನನ್ನು ಅರೆಸ್ಟ್ ಗೊತ್ತಾಗುತ್ತದೆ. ಆನಂದ್ ಗೌಡರಿಗೆ